ನಮಸ್ತೆ. ಓಂ ಧನ್ವಂತರೇ ನಮೋ ನಮಃ. ಆರೋಗ್ಯ ಭಾರತೀಯ ಕಾರ್ಯಕ್ರಮಗಳ ವಿವರಣೆ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಇವತ್ತು ಇಲ್ಲಿ ಸೇರಿದ್ದೀವಿ. ನಮ್ಮ ಆರೋಗ್ಯ ಭಾರತಿ ಯಾವುದೇ ಒಂದು ಕಾರ್ಯಕ್ರಮ ಭಗವಾನ್ ಧನ್ವಂತರಿ ನಮಿಸುತ್ತಾ ನಾವು ಶುರು ಮಾಡ್ತೀವಿ. ಅದು ಶ್ಲೋಕದ 2 ಲೈನ್ ಮಾತ್ರ ಇಲ್ಲಿ ಹೇಳ್ತೀನಿ. ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಈ ಪ್ರಾರ್ಥನೆ ಮೂಲಕ ನಾವು ನಮ್ಮ ಆರೋಗ್ಯ ಭಾರತಿ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಪ್ರಾರಂಭ ಮಾಡೋದು. ಈ ನಮ್ಮ ಆರೋಗ್ಯ ಭಾರತಿ 2002 ನವೆಂಬರಲ್ಲಿ ಧನ್ವಂತರಿ ಜಯಂತಿ ದಿನನೇ ನಮ್ಮ ಇದು ಆರೋಗ್ಯ ಭಾರತಿ ಪ್ರಾರಂಭವಾಯಿತು. ಆರೋಗ್ಯ ಭಾರತಿ ಮೂಲ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ನಮ್ಮ ತಾಯಿ ಭಾರತಿ ಸೇವೆ. ಇದೇನು ಅಂತ ಅಂದ್ರೆ ತಾಯಿ ಭಾರತಿ ಸೇವೆ ಮಾಡಲಿಕ್ಕೆ ಯಾರ್ಯಾರು ಟೊಂಕ ಕಟ್ಟಿದ್ದಾರೆ ಅವರೆಲ್ಲರ ಒಂದು ಸಮೂಹದ ಒಂದು ಗುಂಪಿನ ಒಂದು ಸಂಸ್ಥೆ. ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಒಂದು ಕೆಲಸ ತಾಯಿ ಭಾರತಿ ಸೇವೆ ಹೇಗೆ ಮಾಡಬೇಕು ಅಂತಾರೆ, ದೇಶ ಕಟ್ಟಬೇಕು ಅಂತ ಅಂದ್ರೆ ತಾಯಿ ಭಾರತಿ ಸೇವೆಯಲ್ಲಿ ಸದೃಢವಾದ ದೇಶ ಕಟ್ಟಬೇಕು ಅಂತ ನಮ್ಮ ಗುರಿ. ಈ ಸದೃಢವಾದ ದೇಶ ಕಟ್ಟಬೇಕು ಅಂತ ಅಂದ್ರೆ ನಮ್ಮ ಗ್ರಾಮಗಳು ಸಶಕ್ತವಾಗಿ ಸದೃಢವಾಗಬೇಕು. ಆ ಗ್ರಾಮಗಳು ಸಶಕ್ತವಾಗಿ ಸದೃಢವಾಗಬೇಕು ಅಂತ ಅಂದ್ರೆ ಗ್ರಾಮದಲ್ಲಿರೋ ಕುಟುಂಬಗಳು ಸಶಕ್ತರಾಗಬೇಕು, ಸದೃಢರಾಗಬೇಕು. ಆ ಒಂದೊಂದು ಕುಟುಂಬ ಸಶಕ್ತವಾಗಿ ಸದೃಢರಾಗಬೇಕು ಅಂತ ಅಂದ್ರೆ ಅಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಸದೃಢನಾಗಬೇಕು, ಸಶಕ್ತನಾಗಬೇಕು. ಹಾಗೆ ಪ್ರತಿಯೊಬ್ಬ ಪ್ರಜೆ ಸದೃಢನಾದ್ರೆ ಅವಾಗ ನಮ್ಮ ದೇಶ ಸದೃಢವಾಗುತ್ತೆ, ಸಶಕ್ತ ಆಗುತ್ತೆ. ಅವಾಗ ಯಾರು ನಮ್ಮ ತಾಯಿ ಭಾರತಿ ಕಡೆ ಕಣ್ಣೆತ್ತು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸಶಕ್ತವಾದ ಸದೃಢವಾದ ದೇಶ ಕಟ್ಟಬೇಕು ಅನ್ನೋದೇ ನಮ್ಮ ಧ್ಯೇಯ ಉದ್ದೇಶ. ಇದನ್ನ ಹೇಗೆ ನಾವು ಕಾರ್ಯರೂಪಕ್ಕೆ ತರಬೇಕು ಅಂತ ನಾವು ಪ್ರಯತ್ನ ಪಡ್ತಿದ್ವಿ ಅಂತಂದ್ರೆ ನಮ್ಮ ಒಂದು ಪ್ರಯತ್ನ ಮಕ್ಕಳು ಟಾರ್ಗೆಟ್ ಅಂತ. ಯಾಕೆಂತಂದ್ರೆ ಮಕ್ಕಳಲ್ಲೇ ನಾವು ಆರೋಗ್ಯದ ಬಗ್ಗೆ ಕಾಳಜಿ ಮೂಡಿಸಿದ್ರೆ ಮುಂದೆ ಅವ್ರು ಬೆಳೀತಾ ಆರೋಗ್ಯವಂತರಾಗಿ ಆರೋಗ್ಯವಂತ ಪ್ರಜೆಗಳಾಗ್ತಾರೆ. ಅದಕ್ಕೆ ನಾವು ಶಾಲಾ ಮಕ್ಕಳ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಪ್ರತಿ ವಾರ ನಮ್ಮ ಮೈಸೂರು ಜಿಲ್ಲೆಯಲ್ಲಿ 24 ಶಾಲೆಗಳಲ್ಲಿ ಯೋಗ ಕಾರ್ಯಕ್ರಮ ನಡೆಸ್ತೀವಿ. ಅದ್ರ ಜೊತೆಗೆ ಪ್ರತಿ ವಾರ ಶಾಲೆಗಳಲ್ಲಿ ಆರೋಗ್ಯದ ಬಗ್ಗೆ ಹಾಗೆ ಯೋಗದ ಬಗ್ಗೆ, ಆಹಾರ, ಪೌಷ್ಟಿಕತೆ ಈ ವಿಚಾರಗಳ ಬಗ್ಗೆ ತಜ್ಞರನ್ನ ಕರೆಸಿ ಅವರಲ್ಲಿನ ಒಂದು ವಿಚಾರ ಸಂಕಿರಣ ಏರ್ಪಡಿಸ್ತೀವಿ. ಮತ್ತೆ ಮಕ್ಕಳುಗಳಿಗೆ ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ. ಜಂಕ್ ಫುಡ್ ಇರ್ಬೋದು, ಒಂದು ಪೌಷ್ಟಿಕವಾದ ಆಹಾರ ಯಾವುದು ಪೌಷ್ಟಿಕವಾಗಿದೆ ಅದನ್ನು ಹೇಗೆ ಸ್ವೀಕರಿಸಬೇಕು, ಯಾವಾಗ ತಿನ್ಬೇಕು, ಎಷ್ಟು ತಿನ್ಬೇಕು, ಅದನ್ನ ಯಾವ್ಯಾವ ಥರ ಆಹಾರಗಳನ್ನ ತಿನ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತೀವಿ. ಈ ರೀತಿ ಹಲವಾರು ಶಾಲೆಗಳಲ್ಲಿ ಕಾರ್ಯಕ್ರಮಗಳು ಏರ್ಪಡಿಸಿದ್ವಿ. ಅದ್ರ ಜೊತೆಗೆ ಕೆಲವೊಂದು ಈ ರಾಷ್ಟ್ರೀಯ ದಿನಾಚರಣೆಗಳು ಆಚರಿಸಿದಾಗ ಶಾಲೆಗಳಿಗೆ ಹೋಗೀಗ ನಮ್ಮ 12ನೇ ತಾರೀಕು ರಾಷ್ಟ್ರೀಯ ಯುವ ದಿನ ಇದೆ, ವಿವೇಕಾನಂದ ಜಯಂತಿ ಇದೆ. ಆ ವಿವೇಕಾನಂದ ಜಯಂತಿ ಪ್ರಯುಕ್ತ ಶಾಲೆಗಳಲ್ಲಿ ವಿವೇಕಾನಂದರದು ಚಿತ್ರ ರಚನೆ ಸ್ಪರ್ಧೆ ಏರ್ಪಡಿಸಿದ್ದೀವಿ. ಯಾಕೆಂದ್ರೆ ವಿವೇಕಾನಂದರು ಈ ಸದೃಢವಾದ ಮನಸ್ಸು ಶಕ್ತಿ ಮೂಡಿಸ್ಲಿಕ್ಕೆ ಒಂದು ಧೀಮಂತ ವ್ಯಕ್ತಿತ್ವ, ಒಂದು ಮಾದರಿ ವ್ಯಕ್ತಿತ್ವ. ಅದಕ್ಕೆ ಅವ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ನಮ್ಮ ಜನಗಳು ಅಥವಾ ಮಕ್ಕಳು ಅದೇ ರೀತಿಯಲ್ಲಿ ಒಂದು ಧೀಮಂತ ವ್ಯಕ್ತಿತ್ವ ಬೆಳೆಸ್ಕೊಳ್ತಾರೆ ಅಂತ ನಮ್ಮ ಗುರಿ. ಹಾಗಾಗಿ ಮಕ್ಕಳಿಗೆ ಈ ಶಾಲೆಗಳಲ್ಲಿ ಮಕ್ಕಳುಗಳಿಗೆ ಈ ಒಂದು ವಿವೇಕಾನಂದ ಚಿತ್ರರಚನಾ ಸ್ಪರ್ಧೆ ಮತ್ತೆ ಅವ್ರಿಗೆ ಬಹುಮಾನ ವಿತರಣೆ ಈ ಒಂದು ಕಾರ್ಯಕ್ರಮ ನಡೆಸ್ತೀವಿ. ಹಾಗೇನೆ ಧನ್ವಂತರಿ ಜಯಂತಿ ನಡೆಸ್ತೀವಿ. ಪ್ರತಿ ವರ್ಷ ಎಲ್ಲ ಶಾಲೆಗಳಲ್ಲಿ ಧನ್ವಂತರಿ ಜಯಂತಿ ನಡೆಸ್ಕೊಡ್ತೀವಿ. ಮತ್ತೆ ತುಂಬಾ ಮುಖ್ಯವಾದದ್ದು ಅಂತಾರಾಷ್ಟ್ರೀಯ ಯೋಗ ದಿನ. ಯೋಗ ದಿನಾಚರಣೆನ ಶಾಲೆಗಳಲ್ಲಿ ನಾವು ಪ್ರತಿದಿನ ಶಾಲೆಗಳಲ್ಲಿ ಆಯಾ ಅಲ್ಲಿರೋ ದೈಹಿಕ ಶಿಕ್ಷಕರ ಮೂಲಕ ಯೋಗ ಕಲಿಸ್ಲಿಕ್ಕೆ ಏರ್ಪಾಡು ಮಾಡಿದ್ದೀವಿ. ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ 24 ಶಾಲೆಗಳಲ್ಲಿ, ಅದು ಕೆಲವು ಸತಿ ಜಾಸ್ತಿನೇ ಆಗುತ್ತೆ, ಕೆಲವು ಶಾಲೆಗಳಲ್ಲಿ ಈ ಥರ ಅಂತಾರಾಷ್ಟ್ರೀಯ ಯೋಗ ದಿನ ನಡೆಸ್ತೀವಿ. ಹೀಗೆ ಶಾಲೆಗಳನ್ನ ಒಂದು ಗುಂಪು ನಾವು ಟಾರ್ಗೆಟ್ ಮಾಡಿದ್ವಿ. ಶಾಲಾ ಮಕ್ಕಳುಗಳಲ್ಲಿ ಈ ಒಂದು ಅರಿವು ಮೂಡಿಸ್ಬೇಕು, ನಮ್ಮ ಆರೋಗ್ಯ ಭಾರತಿ ಮೂಲಕ ನಮ್ಮ ತಾಯಿ ಭಾರತಿಗೆ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಇನ್ನೊಂದು ಬಹುಮುಖ್ಯವಾದದ್ದು ನಮ್ಮ ಮಹಿಳಾ ಘಟಕದಲ್ಲಿ ಏನು ಅಂತಾನೆ ತುಂಬಾ ಈ ಸ್ತ್ರೀ ಶಕ್ತಿ ಸಂಸ್ಥೆಗಳ ಗುಂಪು ಇರ್ಬೋದು, ಹಾಗೆ ಮಹಿಳಾ ಮಂಡಳಿಗಳಿರ್ಬೋದು, ಅಲ್ಲಿ ಅವ್ರಗಳಿಗೆ ಮನೆ ಮದ್ದು. ಯಾಕೆಂದ್ರೆ ನಾವೆಲ್ಲದಕ್ಕೂ ನಮ್ಮ ಆರೋಗ್ಯ ಭಾರತಿ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಕಾಯಿಲೆ ಬಂದಾಗ ಡಾಕ್ಟರ್ ಹೋಗಿ ಕಾಯಿಲೆ ಗುಣ ಮಾಡ್ಕೊಳ್ಳೋದಲ್ಲ, ಕಾಯಿಲೆ ಬರ್ದೇ ಇರೋ ರೀತಿಲಿ ಹೇಗೆ ಅದನ್ನ ನಾವು ತಡೆಗಟ್ಬೋದು,
ಅಕಸ್ಮಾತ್ ಸಣ್ಣ ಪುಟ್ಟ ಕಾರ್ಯಗಳು ಬಂದಾಗ ಹೇಗೆ ನಮ್ಮ ಮನೇಲಿರೋ ಒಂದು ಪದಾರ್ಥಗಳನ್ನ, ಅಡಿಗೆ ಮನೇಲಿರೋ ಪದಾರ್ಥಗಳನ್ನ ಉಪಯೋಗಿಸಿ ಹಾಗೆ ನಾವು ಕಾಯಿಲೆಗಳನ್ನ ಗುಣಪಡಿಸ್ಕೊಳ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ. ಪ್ರಿವೆಂಟಿವ್ ಕ್ಯೂರಿಟಿಗಿಂತ ಮುಖ್ಯವಾದದ್ದು. ಅದಕ್ಕೋಸ್ಕರ ಮನೆ ಮದ್ದು ಕಾರ್ಯಕ್ರಮ ಏರ್ಪಡಿಸಿ, ಈ ಮಹಿಳಾ ಮಂಡಳಿಗಳಲ್ಲಿ, ಮಹಿಳಾ ಘಟಕಗಳಲ್ಲಿ ಈ ಒಂದು ಕಾರ್ಯಕ್ರಮ ಏರ್ಪಡಿಸಿ ಮಹಿಳೆಯರಿಗೆ ಮನೆಯಲ್ಲಿರೋ ಆರೋಗ್ಯ ಅಡಿಗೆ ಪದಾರ್ಥಗಳಿಂದನೇ ಹೇಗೆ ಎಷ್ಟೊಂದು ನಮ್ಮ ಕಾಯಿಲೆಗಳನ್ನ ಗುಣಪಡಿಸ್ಕೋಬಹುದು. ಒಂದು ಕೆಮ್ಮಿರ್ಬೋದು, ಅಥವಾ ಒಂದು ಚರ್ಮದ ರೋಗಗಳಿರ್ಬೋದು, ಹಾಗೆ ಒಂದು ಶೀತ, ಇವನ್ನೆಲ್ಲವೂ ಹೇಗೆ ನಾವು ಕಂಟ್ರೋಲ್ ಮಾಡ್ಬೋದು, ತುಂಬ ಜಾಸ್ತಿ ಹೋಗದ ರೀತಿಯಲ್ಲಿ ಹೇಗೆ ನಾವು ಮನೇಲಿ ಅದನ್ನ ಗುಣಪಡಿಸ್ಕೋಬಹುದು. ಸೊ ಅದನ್ನ ನಾವು ಮನೆ ಮದ್ದು ಕಾರ್ಯಕ್ರಮದ ಮೂಲಕ ನಾವು ಅವ್ರಿಗೆ ಅರಿವು ಮೂಡಿಸ್ಕೊಡ್ತೀವಿ. ಇದ್ರ ಜೊತೆಗೆ ಉಚಿತ ಕಣ್ಣಿನ ಇದು ತಪಾಸಣೆ ನಮ್ಮ ಈ ಕಾರ್ಯಾಲಯದಲ್ಲಿ, ಮತ್ತು ಇದ್ರ ಜೊತೆಗೆ ನಾವು 1-2-3 ಸಂಸ್ಥೆಗಳ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ದೀವಿ. ಅಮೃತಾಂಶ ಟ್ರಸ್ಟ್ ಇರ್ಬೋದು, ಇವು ವಿವೇಕ ಫಾರಂ ಇರ್ಬೋದು, ಹಾಗೆ ಬೇರೆ ಬೇರೆ ಕಡೆ ನಾವು ಈ ಉಚಿತವಾದ ಕಣ್ಣಿನ ತಪಾಸಣಾ ಶಿಬಿರಗಳನ್ನ ನಡೆಸ್ತೀವಿ. ಅಲ್ಲಿ KR ಹಾಸ್ಪಿಟ್ಲು, ನಮ್ಮ ಮೈಸೂರು ವೈದ್ಯಕೀಯ ಕಾಲೇಜು ಸಂಶೋಧನಾ ಸಂಸ್ಥೆ, ಇಲ್ಲಿದ್ದ ಡಾಕ್ಟರ್ಗಳು ಬರ್ತಾರೆ, ಅವರು ಬಂದು ತಪಾಸಣೆ ಮಾಡ್ತಾರೆ. ತಪಾಸಣೆ ಮಾಡಿ ಉಚಿತವಾಗಿ, ಇದೆಲ್ಲ ಉಚಿತ. ನಾವು ಏನೇನು ಕಾರ್ಯಕ್ರಮ ಮಾಡ್ತೀವಿ ಅದೆಲ್ಲ ಉಚಿತವಾಗಿ ನಾವು ಮಾಡ್ತಾ ಇರೋದು. ದಾನಿಗಳಿಂದ ಸ್ವೀಕರಿಸ್ಕೊಂಡು ಹಣ ಅದರಿಂದ ಉಚಿತವಾಗಿ ಮಾಡ್ತಾ ಇದ್ವಿ. ಅವರು ಬಂದು ಉಚಿತವಾಗಿ ತಪಾಸಣೆ ಮಾಡ್ತಾರೆ, ಹಾಗೂ ರಿಯಾಯಿತಿ ದರದಲ್ಲಿ ಕನ್ನಡಕ ಕೊಡ್ತಾರೆ. ಇದು ರೆಗ್ಯುಲರ್ ಆಗಿ ಪ್ರತಿ ತಿಂಗಳಿಗೆ 2 ಕಾರ್ಯಕ್ರಮ ಈ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ನಡೆಯುತ್ತೆ ಇಲ್ಲಿ, ಅಥವಾ ವಿವೇಕ ಫಾರ್ಮ್, ಅಮೃತಾಂಶ ಟ್ರಸ್ಟ್ ಇರ್ಬೋದು. ಹೀಗೇನೆ ಇನ್ನು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಂದರೆ ಆರೋಗ್ಯ ಮಿತ್ರ, ಸ್ವಸ್ಥ ಗ್ರಾಮ ಅಂತ. ನಮ್ಗೆ ಹೇಗೆ ಗ್ರಾಮ ಸ್ವಸ್ಥವಾಗಿರ್ಬೇಕು, ಪರಿಸರ ಮತ್ತು ಅದೆಲ್ಲ ಸ್ವಚ್ಛವಾಗಿರ್ಬೇಕು. ಅದ್ರ ಬಗ್ಗೆ ಗಣೇಶ್ ಜಿ ಅವ್ರು ಮಾತಾಡ್ತಾರೆ ಪರಿಸರ ಸ್ವಚ್ಛತೆ ಬಗ್ಗೆ. ಆದರೆ ಸ್ವಸ್ಥ ಗ್ರಾಮದ್ದು ನಮ್ದು ಒಂದು ಕಾರ್ಯಕ್ರಮ ಇದೆ. ಅದನ್ನ ಅರಿವು ಮೂಡಿಸ್ಲಿಕ್ಕೆ ಪಂಚಾಯತ್ ಮಟ್ಟದಲ್ಲಿ ಹೇಗೆ ಅದನ್ನ ಅರಿವು ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೆ ನಮ್ಮ ಇನ್ನಿತರ ಕಾರ್ಯಕ್ರಮಗಳು ಬಂದ್ರೆ ಉಚಿತವಾಗಿ ಪಾರಂಪರಿಕ ವೈದ್ಯದ ಮೂಲಕ ನಾಟಿ ಚಿಕಿತ್ಸೆ ಅಂತ ಏನ್ ಹೇಳ್ತೀವಿ, ಅದ್ರ ಮೂಲಕ ನಾಟಿ ವೈದ್ಯರು ಬರ್ತಾರೆ. ಅವರು ಬಂದು ಯಾರಿಗೆ ನಿಮಗೆ ಬೆನ್ನು ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಬೆನ್ನು ಹುರಿದ ನೋವು ಇರ್ಬೋದು, ಆ ಥರ ಏನು ನೋವುಗಳಿದೆ ಅದಕ್ಕೆಲ್ಲವೂ ನಾಟಿ ವೈದ್ಯ ಚಿಕಿತ್ಸೆ ಮೂಲಕ ಚಿಕಿತ್ಸೆ ನೋಡ್ತಾರೆ. ಅದು ಸಹ ಉಚಿತವಾಗಿ ಮಾಡ್ತೀವಿ. ಇದ್ರ ಜೊತೆಗೆ ಸೂಜಿ ಚಿಕಿತ್ಸೆ, ಅಕ್ಯುಪ್ರೆಷರ್ ಅಥವಾ ಅಕ್ಯುಪಂಕ್ಚರ್ ಅಂತ ಏನು ಹೇಳ್ತೀವಿ, ಅದ್ರ ಮೂಲಕ ಚಿಕಿತ್ಸೆ, ಈ ರೀತಿಯಲ್ಲಿ ಹಲವಾರು ಈ ಅಲೋಪತಿ ಅಲ್ಲದೆ ಬೇರೆ ಬೇರೆ ಪಾರಂಪರಿಕ ವೈದ್ಯ ಪದ್ಧತಿಗಳ ಮೂಲಕನೂ ಹೇಗೆ ನಾವು ನಮ್ಮ ಆರೋಗ್ಯ ರಕ್ಷಣೆ ಮಾಡ್ಕೋಬಹುದು ಅನ್ನೋ ರೀತಿಯಲ್ಲಿ ಆ ಥರ ಶಿಬಿರಗಳನ್ನ ಮಾಡ್ಕೊಡ್ತೀವಿ. ಇದು ಪ್ರತಿ ತಿಂಗಳಿಗೆ 2 ಬಾರಿ ನಮ್ಮ ಒಂದು ಕಾರ್ಯಾಲಯದಲ್ಲೇ ಈ ಒಂದು ಚಟುವಟಿಕೆಗಳು ನಡೆಯುತ್ತೆ. ಇದ್ರ ಜೊತೆಗೆ ಇನ್ನೊಂದು ಕಾರ್ಯಕ್ರಮಗಳಿಗೆ ಬಂದ್ರೆ ನಾವು ಸಕ್ಷಮ ಅಂತ ಇದೇ ರೀತಿಯಲ್ಲಿ ನಮ್ಮ ಸಮಾನ ಮನಸ್ಸು ಅವ್ರ ಜೊತೆ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಉಚಿತ ಟೈಲರಿಂಗ್ ತರಬೇತಿ ನಡೆಸ್ಕೊಡ್ತೀವಿ ನಾವು ಇಲ್ಲಿ ಹೆಣ್ಮಕ್ಳಿಗೆ. ಉಚಿತವಾಗಿ ಅವ್ರನ್ನ ನಾವು ಏನು ಸಶಕ್ತರಾಗುವಾಗ, ಹಾಗೇನೆ ಅವರು ಆರ್ಥಿಕವಾಗಿ ಸಬಲರಾಗಬೇಕು, ಅದಕ್ಕೆ ಒಂದು ಸ್ವಯುದ್ಧ ಮಾಡ್ಕೊಳ್ಳೋದಕ್ಕೆ ಉಚಿತವಾಗಿ ಟೈಲರಿಂಗ್ ತರಬೇತಿ ನಡೆಸಿ ಅವ್ರಿಗೆ ಕೊಡ್ತೀವಿ. ಹಾಗೇನೆ ಉಚಿತವಾಗಿ ಕಂಪ್ಯೂಟರ್ ತರಬೇತಿ ನಡೆಸ್ಕೊಡ್ತೀವಿ, ತರಗತಿಗಳು ಉಚಿತವಾಗಿ. ಅದು ಪ್ರತಿ ಭಾನುವಾರ ನಡೆಯುತ್ತೆ. ಇವೆರಡು, ಟೈಲರಿಂಗ್ ತರಗತಿ ಮತ್ತೆ ಕಂಪ್ಯೂಟರ್ ತರಬೇತಿ ಪ್ರತಿ ವಾರ ನಡೆಯುತ್ತೆ. ಇಲ್ಲಿ ಸುತ್ತಮುತ್ತ ಎಲ್ಲ ಹೆಣ್ಮಕ್ಳು ಬಂದು ಅದರಿಂದ ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನಮ್ಮ ಗಣೇಶ್ ಜಿ ಅವರು ಕೊಡ್ತಾರೆ. ನಮಸ್ಕಾರ. ನಾನು ಈಗ ಪರಿಸರದ ಬಗ್ಗೆ ನಾವು ಯಾವ ರೀತಿ ಶಾಲಾ ಮಕ್ಕಳಲ್ಲಿ ಅರಿವು ಮೂಡಿಸ್ತಾ ಇದ್ದೀವಿ ಅಂತಂದರೆ, ಯಾವುದೇ ಒಂದು ಕಾರ್ಯಕ್ರಮ ಮಾಡಕ್ಕೆ ಹೋದಾಗ ಅವರ ಆವರಣದಲ್ಲಿ ಒಂದು 5ರಿಂದ 10 ಗಿಡಗಳ ಸಸಿ ನೆಡೋಂಥ ಕಾರ್ಯಕ್ರಮ, ಅದು ಹಣ್ಣಿನ ಗಿಡ ಇರ್ಬೋದು, ನೆರಳು ಕೊಡೋಂಥ ಗಿಡ ಇರ್ಬೋದು, ಅದನ್ನು ನೆಡೆಸಿ ಅದನ್ನು ಪೋಷಿಸಿ ಅದನ್ನು ಒಂದು ಮರ ಮಾಡೋದ್ರಿಂದ ಅವ್ರಿಗೆ ಎಷ್ಟು ಆರೋಗ್ಯ ವೃದ್ಧಿ ಆಗುತ್ತೆ, ಮತ್ತು ಮಕ್ಕಳಿಗೂ ಕೂಡ ಪರಿಸರದ ಕಾಳಜಿ ಬರುತ್ತೆ. ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಏನು ಅಂತಂದರೆ ಪ್ರತಿಯೊಬ್ಬರು ಕೂಡ ನಾವು ಪರಿಸರಕ್ಕೆ ಪೂರಕವಾದ ಕೆಲಸ ಮಾಡಬೇಕು. ಯಾಕೆಂದರೆ ಪರಿಸರ ಒಂದೇ ಎಲ್ಲರನ್ನೂ ಸಂರಕ್ಷಣೆ ಮಾಡೋದು. ಅದನ್ನು ಹಾಳು ಮಾಡಿದ್ರೆ ಬಹುಶಃ ಮನುಷ್ಯ ಕುಲ ಉಳಿಯೋದಿಲ್ಲ. ಹಾಗಾಗಿ ನಾವು ಪ್ರತಿಯೊಂದು ಮನೆ ಮುಂದೆ ಆಗಲಿ, ಅವ್ರು ಎಲ್ಲೇ ವಾಕಿಂಗ್ ಅಂತ ಹೋದಾಗ ಅಲ್ಲಿ ಪಾರ್ಕ್ಗಳಲ್ಲಿ ಅದು ಗಿಡ ನೆಟ್ಟು ನೋಡ್ಕೊಂಡಾಗ ಬಹುಶಃ ನಮಗೆ ಒಳ್ಳೆ ವಾತಾವರಣ ಸಿಗುತ್ತೆ. ವಾತಾವರಣ ಚೆನ್ನಾಗಿದ್ರೆ ಬಹುಶಃ ಆರೋಗ್ಯವಾಗಿರ್ತೀವಿ. ಯಾವಾಗ ಕಲುಷಿತ ಗಾಳಿ ತಗೋತೀವೋ ಆವಾಗ ನಮಗೆ ನೆಗಡಿ, ಶೀತ, ಕೆಮ್ಮು ಈ ಥರ ಎಲ್ಲ ಶುರು ಆಗುತ್ತೆ. ಅದನ್ನು ನಾವು ಸದ್ಬಳಕೆ ಮಾಡ್ಕೊಂಡ್ಮೇಲೆ ಅದಕ್ಕೆ ಪೂರಕವಾದ ಕೆಲಸಗಳು ನಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮಕ್ಕಳ ಕೈಲೂ ಕೂಡ ಸಸಿಗಳನ್ನ ನೆಡೆಸಿ ಅದನ್ನು ಬೆಳೆಸೋವಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ನೀರು ಕೂಡ ನಾವು ಸದ್ಬಳಕೆ ಮಾಡ್ಕೋಬೇಕು. ಮಕ್ಕಳಿಗೆ ನಾವು ಅದನ್ನು ಹೇಳ್ತೀವಿ,
ಈಗ ನಾವು ಗಿಡ ನೆಡ್ಸಿದ ಮೇಲೆ ಕೆಲವೊಂದು ಡಿಸೆಂಬರ್, ನವೆಂಬರ್, ಜನವರಿನಲ್ಲಿ ಮಳೆ ಬರದೇ ಇದ್ದಾಗ ಮಕ್ಕಳು ಮಧ್ಯಾಹ್ನದ ಊಟಕ್ಕೆ ಕೂತಾಗ ಆ, ಆ, ಪ್ರೌಢಶಾಲೆ ಮಕ್ಕಳು ಒಂದು ಬಕೆಟ್ ಅಲ್ಲಿ ಒಂದು ಮಗ್ಗು ನೀರು ಇಟ್ರೆ ಊಟ ಆದ ನಂತರ ಅಲ್ಲಿ ಕೈ ತೊಳೆದ್ರೆ ಬಹುಶಃ ಅದು 2 ವರ್ಷ ಮಾತ್ರ ನೀರು ಕೇಳೋದು, ತದನಂತರ ಅದು ಹೆಮ್ಮರವಾಗಿ ಬೆಳೆಯುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ವಾತಾವರಣ ತುಂಬಾ ಚೆನ್ನಾಗಾಗತ್ತೆ ಅಂತ ಮಕ್ಕಳಿಗೂ ಕೂಡ ನಾವು ತಿಳಿ ಹೇಳ್ತಿರ್ತೀವಿ. ಹಾಗೇನೆ ನಾವು ಪ್ಲಾಸ್ಟಿಕ್ ಈಗೇನಾಗಿದೆ, ದಿನನಿತ್ಯ ನಾವು ಮುಂಚೆ ಬ್ಯಾಗ್ಗಳನ್ನ ಹಿಡ್ಕೊಂಡು ಹೋಗಿ ಪದಾರ್ಥಗಳನ್ನ ಅಂಗಡಿಯಿಂದ ತರ್ತಿದ್ವಿ. ಎಲ್ಲರೂ ಈಗ ಪ್ಲಾಸ್ಟಿಕ್ ಮಯ ಆಗ್ತಾ ಇದೆ. ಹಸುಗಳು ಕೂಡ ಪ್ಲಾಸ್ಟಿಕ್ ತಿಂದು ಪ್ಲಾಸ್ಟಿಕ್ನ ಯಾವ ರೀತಿ ನಾವು ತಡೆಗಟ್ಟಬಹುದು ಅಂದ್ರೆ, ನಾವು ಯಾವುದೇ ಪದಾರ್ಥಗಳನ್ನ ಅಂಗಡಿಗೆ ತಗೊಳಕ್ ಹೋಗಿದಾಗ ಬಹುಶಃ ನಾವು ತರಕಾರಿ ಆಗ್ಬೋದು ಮತ್ತೊಂದಾಗ್ಲಿ ಬ್ಯಾಗನ್ನು ತಗೊಂಡು ಹೋಗೋದ್ರಿಂದ ಅಥವಾ ಎಣ್ಣೆ ಕೊಂಡ್ಕೊಳ್ಳುವಾಗ ಒಂದು ಸ್ಟೀಲ್ದ ಏನೋ ಡಬ್ಬಿನ ತಗೊಂಡು ಹೋದ್ರೆ ಅದರಲ್ಲಿ ತಗೊಂಡ್ಬರಬಹುದು. ದಿನೇ ದಿನೇ ಪ್ಲಾಸ್ಟಿಕ್ ತುಂಬಾ ವಿಪರೀತವಾಗಿ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಹಾಗಾಗಿ ನಾವು ಶಾಲಾ ಮಕ್ಕಳಿಗೆ ಏನ್ ಹೇಳ್ತಿದೀವಿ ಅಂದ್ರೆ, ಯಾವ್ದಾದ್ರು ಖಾಲಿ ಬಾಟ್ಲು ಸಿಕ್ಕಿದ್ರೆ ಅವರು ಸಣ್ಣ ಪುಟ್ಟ ಚಾಕ್ಲೇಟ್ ಕವರ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಅದನ್ನ ತುಂಬಿ ಅವರು ನಮಗೆ ತಂದು ಕೊಟ್ಟಲ್ಲಿ ಅವರಿಗೆ ಒಂದು ಸ್ಕೇಲು ಅಥವಾ ಪೆನ್ಸಿಲ್ನ ಉಡುಗೊರೆಯಾಗಿ ಕೊಡ್ತೀವಿ. ಯಾಕೆಂದ್ರೆ ಈ ಸಣ್ಣ ಪುಟ್ಟ ಪ್ಲಾಸ್ಟಿಕ್ಗಳು ಭೂಮಿಯಲ್ಲಿ ಸೇರಿದಾಗ ನೀರು ಒಳಗೆ ಹೋಗೋದಿಲ್ಲ. ನೀರು ಒಳಗೆ ಹೋಗ್ಲಿಲ್ಲ ಅಂದ್ರೆ ಬೋರ್ವೆಲ್ ನೀರು ಅದು ನಿಂತು ಹೋಗುತ್ತೆ. ಸೊ ನಾವು ಪರಿಸರಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು ಅಂದ್ರೆ ಆದಷ್ಟು ಪ್ಲಾಸ್ಟಿಕ್ ಬಳಸೋದನ್ನ ತಡೆಗಟ್ಟಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಕೆಲಸ ಮಾಡ್ತಾ ಇದೀವಿ. ಮತ್ತೆ ಮಹಿಳೆಯರು 2 ಬಾಟ್ಲು ತುಂಬ್ಕೊಂಡು ಬಂದ್ರೆ ಒಂದು ಸೋಪನ್ನ ಉಚಿತವಾಗಿ ಕೊಡ್ತೀವಿ, ಅವ್ರ ಮನೆಯಲ್ಲಿ ಬಳಸೋ ಅಂತ ಸೋಪು. ಸೊ ಹಾಗಾಗಿ ಮಕ್ಕಳು ಕೂಡ ಇದರಲ್ಲಿ ಆಸಕ್ತಿ ತೋರಿಸ್ತಾರೆ. ಈ ರೀತಿಯಾದ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೀವಿ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡೋದಕ್ಕೆ. ಅದಲ್ದೇನೆ ನನ್ನ ವಿನಂತಿ ಏನು ಅಂದ್ರೆ, ಅವರವರ ಮನೆಗಳಲ್ಲಿ ಹಸಿ ಕಸ ಒಣ ಕಸ ಅಂತ ಮಾಡಿದಾಗ ಒಂದು ಚೀಲ ಇಟ್ಟು ಅದಕ್ಕೆ ಪ್ಲಾಸ್ಟಿಕ್ದೇ ಸಪರೇಟ್ ಮಾಡೋದ್ರಿಂದ ಅದು ಕೂಡ ಒಂದು ನಿಟ್ಟಿನಲ್ಲಿ ನಮ್ಗೆ ಅಲ್ಲಿ ಬಂದು ಕಸನ ತಗೊಂಡೋಗೋರ್ಗು ಅನುಕೂಲ ಆಗತ್ತೆ. ಅದನ್ನ ನಮ್ಮ ಮನೆಯಲ್ಲಿ ಆಲ್ರೆಡಿ ಮಾಡಿದೆ. ಒಂದು ಚೀಲ ಇಟ್ಟು ಅದಕ್ಕೆ ಈ ಎಣ್ಣೆ ಕವರು, ಹಾಲಿನ ಕವರು, ಈ ಪ್ಲಾಸ್ಟಿಕ್ ಏನೇ ಇದ್ರೂ ಕೂಡ ಆ ತರದ್ದನ್ನೆಲ್ಲ ಅದಕ್ಕೆ ಚೀಲಕ್ಕೆ ಹಾಕಿ ಅದು ತುಂಬ್ತಿದ್ದಂಗೆ ಅವನು ಕೊಟ್ರೆ ಅವನು ಅದೇ ಆದ ಸಪರೇಟ್ ಒಂದು ಇದಕ್ಕೆ ಬಗ್ಗಿಸ್ಕೊಂಡು ಚೀಲ ವಾಪಸ್ ಕೊಡ್ತಾನೆ. ಸೊ ಈ ರೀತಿಯಾಗಿ ನಾವು ಪರಿಸರಕ್ಕೆ ಪೂರಕವಾದ ಕೆಲಸ ಮಾಡ್ತಾ ಪ್ಲಾಸ್ಟಿಕ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ನಮ್ಗೆ ಪರಿಸರ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಹೇಳ್ತಾ ನನ್ನ ಮಾತನ್ನಕ್ಕೆ ವಿರಾಮ ಹೇಳ್ತೀನಿ. ಓಕೆ. ನಮ್ಮ ಆರೋಗ್ಯ ಭಾರತಿ ಧ್ಯೇಯ ವಾಕ್ಯ ಏನಪ್ಪಾ ಅಂತ ಅಂದ್ರೆ, ಧರ್ಮಾರ್ಥ ಕಾಮ ಮೋಕ್ಷಾಣಂ ಆರೋಗ್ಯಂ ಮೂಲಮುತ್ತಮಂ ಅಂತ. ನಮ್ಮ ಸನಾತನ ಧರ್ಮದ ಚತುರ್ವಿಧ ಪುರುಷಾರ್ಥಗಳಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷ ಇದನ್ನೆಲ್ಲ ಸಾಧಿಸಬೇಕು ಅಂತಂದ್ರೆ ವ್ಯಕ್ತಿ ಆರೋಗ್ಯಪೂರ್ಣವಾಗಿರಬೇಕು. ಸೊ ಈ ಒಂದು ಧ್ಯೇಯ ವಾಕ್ಯದ ಧ್ಯೇಯ ವಾಕ್ಯ ಇಟ್ಕೊಂಡು ನಾವು ಏನೆಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಕರಪತ್ರದಲ್ಲಿ ನಾವು ಹಚ್ಚಾಕ್ಸಿದೀವಿ. ಅದನ್ನ ನೀವು ಬಿಡುಗಡೆ ಮಾಡ್ತಾ ಇದೀವಿ. ಈ ಕರಪತ್ರ ನಿಮ್ಗೆಲ್ಲ ಕಡೆ ಸಿಗುತ್ತೆ. ಇದರಿಂದ ನಿಮ್ಗೆ ನಮ್ಮ ಆರೋಗ್ಯ ಭಾರತಿ ಏನೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಇದನ್ನೆಲ್ಲ ಭಾಗವಹಿಸಿದ್ರೆ ನಿಮ್ಗೂ ಆರೋಗ್ಯಪೂರ್ಣವಾಗ್ಬೋದು, ಆರೋಗ್ಯ ವ್ಯಕ್ತಿಗಳ ಆರೋಗ್ಯವನ್ನು ಪಡ್ಕೋಬಹುದು. ಮತ್ತೆ ಅದಕ್ಕೆ ನೀವು ನಮ್ಮ ಜೊತೆ ಕೈ ಜೋಡಿಸಿ ಸಮಾಜ ಸ್ವಸ್ಥವಾಗಲಿಕ್ಕೆ ಸಹಾಯ ಮಾಡ್ಬೋದು. ನಾವು ಈಗ ಆರೋಗ್ಯ ಭಾರತಿ ಕಡೆಯಿಂದ ಈ ಶಿಬಿರಗಳನ್ನ ನಡೆಸಿದಾಗ, ಆರೋಗ್ಯ ತಪಾಸಣಾ ಶಿಬಿರ ನಡೆಸಿದಾಗ ಈ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಾವೇ ಉಚಿತವಾಗಿ ಔಷಧಿನೂ ಸಹ ಕೊಡ್ತೀವಿ. ನಮ್ಮ ನುರಿತವಾದ ವೈದ್ಯರು ಯಾರು ಬಂದಿರ್ತಾರೆ, ಬೇರೆ ಬೇರೆ ಆಸ್ಪತ್ರೆ ಜೊತೆಗೆ ನಮಗೆ ಟೈಅಪ್ ಇದೆ, ಅವ್ರು ಬಂದಿರ್ತಾರೆ, ಅವರು ಉಚಿತವಾಗಿ ಹೀಗೆ ಇದೇ ರೀತಿಯಲ್ಲಿ ಔಷಧಿಗಳನ್ನ ಕೊಡ್ತಾರೆ. ಈಗ ನೆಗಡಿ ಕೆಮ್ಮು ಇತ್ತು ಅಂತಂದರೆ ಲಿವೋಸಾಲ್ಬ್ಯುಟಮಾಲ್ ಮತ್ತು ಕೆಮ್ಮು ಬೇಕಾದಂಥ ಈ ಒಂದು ಔಷಧಿ, ಹಾಗೆ ಡಯಾಬಿಟಿಸ್ ಇರೋರಿಗೆ ಮೆಟ್ಮಾರ್ಫಿನ್ ಅಂತ ಕರಿತೀವಿ, ಮೆಟ್ಮಾರ್ಫಿನ್ ಇರೋಂಥ ಇದು ಔಷಧಿ. ಅಸಿಡಿಟಿಗೆ ಆಮ್ಲಪಿತ್ತ ಅಂತ ಹೇಳ್ತೀವಿ, ಅಥವಾ ಅದಕ್ಕೆ ಬೇಕಾಗಿರೋಂಥ ಔಷಧಿ ಇರ್ಬೋದು. ಹಾಗೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಈ ಔಷಧಿಗಳನ್ನೆಲ್ಲ ನಾವು ಕೊಡ್ತೀವಿ. ಬ್ಲಡ್ ಪ್ರೆಷರ್ ಇರ್ಬೋದು. ಸೊ ಇದೆಲ್ಲವೂ ಸಹ ಉಚಿತವಾಗಿ ನಾವು ಬಂದವರಿಗೆ ಕಾಯಿಲೆಗಳ ಅನುಸಾರವಾಗಿ ಇದನ್ನ ಕೊಡ್ತೇವೆ, ವೈದ್ಯರು ಕೊಡ್ತಾರೆ. ಆರೋಗ್ಯ ಭಾರತಿಗೆ ಯಾರೆಲ್ಲ ಆಸಕ್ತರು ಬರ್ತಾರೆ ಅವರು ತಮ್ಮ
ಕಣ್ಣಿನ ತಪಾಸಣೆ ಮಾಡ್ಕೊಂಡಿರ್ಬೋದು, ಆರೋಗ್ಯದ ಬಗ್ಗೆ ತಿಳ್ಕೊಂಡ್ಮೇಲೆ ಅವ್ರಿಗೆ ಆಸಕ್ತಿ ಇದೆ ಅಂದರೆ ಮನೆಯಲ್ಲೇ ಬೆಳೆಸೋಂಥ ಗಿಡ ಔಷಧಿಗಳು ಕೂಡ ನಮ್ಮಲ್ಲಿ ಕೊಡ್ತೀವಿ ನಾವು. ದೊಡ್ಡಿ ಪತ್ರೆ ಆಗಿರ್ಬೋದು, ಒಂದೆಲಗ ಆಗಿರ್ಬೋದು, ಆಮೇಲೆ ಶುಗರ್ಗೆ ಬೇಕಾದಂಥ ಇನ್ಸುಲಿನ್ ಇದೆ, ಅರಿಶಿನ, ಶುಂಠಿ, ಈ ಥರದ್ದು ನಾನಾ ಥರ ತುಳಸಿ, ಮುಖ್ಯವಾಗಿ ಎಲ್ಲರ ಮನೆಯಲ್ಲೂ ಇರೋಂಥ ತುಳಸಿ ಕೂಡ ನಾವು ಕೊಡ್ತೀವಿ. ತುಳಸಿ ಕಷಾಯ ಮಾಡಿ ಕುಡಿದ್ರೆ ಗಂಟ್ಲು ಕಷಾಯ, ಕೆಮ್ಮು, ಕಫ ಇದೆಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಕಿರ್ನಲ್ಲಿ ಅಂತ ಹೇಳ್ತೀವಿ, ಇದು ಚಕ್ರಾಣಿ ಸೊಪ್ಪು, ಈ ರೀತಿಯಾದ ಔಷಧಿಗೆ ಸಂಬಂಧಪಟ್ಟ ಗಿಡಗಳನ್ನ ಕೂಡ ಪಾಟ್ಗಳಲ್ಲಿ ಬೆಳೆಸ್ಬೋದು, ಅಥವಾ ಮನೆಯಲ್ಲಿ ಸಣ್ಣ ಪುಟ್ಟ ಜಾಗ ಇದ್ರೆ ಅದರಲ್ಲೂ ಬೆಳೆಸ್ಕೊಂಡು ಅವ್ರ ಆರೋಗ್ಯನ ಅವ್ರು ಕಾಪಾಡ್ಕೋಬಹುದು. ಈ ನಿಟ್ಟಿನಲ್ಲಿ ನಮ್ಮ ಕೆಲಸ ಪ್ರತಿನಿತ್ಯ ನಡೀತಾ ಇರುತ್ತೆ, 365 ದಿನ ಕೂಡ. ಸೊ ಇದಕ್ಕೆ ಜನರು ಕೂಡ ಸ್ಪಂದಿಸಿ ಇದರಲ್ಲಿ ಪಡೆದಂತ ಒಂದು ಸೌಲಭ್ಯವನ್ನ ಬೇರೆಯವರಿಗೆ ಯಾರಿಗ ಅವಶ್ಯಕತೆ ಇದೆ ಹೇಳೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ನಮ್ಮ ಒಂದು ಭಾರತ ದೇಶನ ಸದೃಢ ರಾಷ್ಟ್ರವನ್ನ ಮಾಡೋದಕ್ಕೆ ಎಲ್ಲರೂ ಕೈ ಜೋಡಿಸ್ಬೋದು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಿಮ್ಗೆ ಯಾರಿಗಾರು ಆಸಕ್ತಿ ಇದ್ರೆ ಈ ತರ ಎಲ್ಲ ಗಿಡಮೂಲಿಕೆಗಳನ್ನ ನಿಮ್ಮ ಮನೇಲಿ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಜಾಗ ಇದೆ, ಅದೇ ಜೊತೆಗೆ ಆಸಕ್ತಿ ಇದೆ ಅಂತ ಅಂದ್ರೆ ನಮ್ಮ ಕಚೇರಿ ಜಯನಗರದಲ್ಲಿ ಕಚೇರಿಗೆ ಬಂದ್ರೆ ನಾವು ನಿಮಗೆ ಉಚಿತವಾಗಿ ಎಲ್ಲ ಗಿಡಮೂಲಿಕೆಗಳನ್ನ ನಾವು ಉಚಿತವಾಗಿ ಕೊಡ್ತೀವಿ. ತೊಗೊಂಡೋಗಿ ನೀವು ಬೆಳೆಸಿ ಮತ್ತೆ ಬೇರೆಯವ್ರಿಗೂ ಸುತ್ತಮುತ್ತ ಇರೋರಿಗೆ ಹಂಚಿ ನಮ್ಮ ಮನೆಯಲ್ಲಿ ಈ ಒಂದು ಗಿಡಮೂಲಿಕೆಗಳನ್ನ ಬೆಳೆಸಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ನಮಸ್ತೆ.